ಮಯೂರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ಮುಗಿಲ ಕಂಡು ಗರಿಬಿಚ್ಚಿ ನರ್ತನ, ತನ್ಮಯವಾಗಿ ಕುಣಿಯೋದ್ರಲ್ಲೇ ಧ್ಯಾನ, ಉಲ್ಲಾಸದಿಂದ ತೇಲಿ ಹೋಗುತ್ತೆ ನೋಡುಗರ ಮನ. ಇದೇ ಹೊತ್ತಿನ ವಿಶೇಷ ನಾಟ್ಯ ಮಯೂರ. ನಾಟ್ಯಕ್ಕೆ ಮತ್ತೊಂದು ಹೆಸರೇ ನವಿಲು. ಎಲ್ಲಾದ್ರೂ ನವಿಲು ಕುಣಿಯೋಕೆ ಶುರು ಮಾಡ್ತು ಅಂದ್ರೆ ಅದಕ್ಕೆ ಸರಿಸಾಟಿನೇ ಇಲ್ಲ. ಇಂಥದ್ದೇ ಒಂದು ನವಿಲು ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮವೊಂದರ ಜನರನ್ನ ರಂಜಿಸುತ್ತಿದೆ. ಕೆದರಿದ ಗರಿ, ಬಿಂಕವಿಲ್ಲ, ಬಿಗುಮಾನವಿಲ್ಲ. ಯಾವ ಹರ್ಷ ಮನದಲ್ಲಿ ಮೂಡಿತೋ ಏನೋ, ಇದರ ಸಂಭ್ರಮಕ್ಕೆ ಎಣೆಯೇ ಇಲ್ಲ. ಮನ ತಣಿಯುವಷ್ಟು ಕುಣಿಯುತ್ತಲೇ ಇದೆ. ಈ ನೃತ್ಯ ಈ ನವಿಲಿಗೆ ಅದೆಷ್ಟು ಸಂಭ್ರಮ ಕೊಡ್ತಾ ಇದ್ಯೋ, ಆದ್ರೆ ನೋಡುಗರ ಮನಸ್ಸು ಮಾತ್ರ ಉಲ್ಲಾಸದಲ್ಲಿ ತೇಲಿ ಹೋಗಿತ್ತು. ನವಿಲೆ ಪಂಚರಂಗಿ ನವಿಲೆ ಚಿಗಿಸೋ ನಿನ್ನ ನಗೆಯ ಬಾಚಿ ಬಾಚಿ ನನ್ನ ಎದೆಯ ಒಳಗೆ ಇಟ್ಟೆ, ಅದರಿಂದ ಹೃದಯ ತೆಗೆದು ನಿನ್ನ ತುಟಿಗೆ ಒತ್ತಿ ಬಿಟ್ಟೆ. ತಾನು ಖುಷಿಪಟ್ಟು ನೋಡುಗರನ್ನ ಸಂತಸಪಡಿಸುತ್ತಾ ಕುಣಿದು ನಲಿದು ಆಡ್ತಾ ಇರೋ ಈ ನವಿಲನ್ನ ಕಂಡ ಜನರು ಇದರ ಹಿಂದೆಯೇ ಹೋಗ್ತಾರೆ. ಬಾ ಮಯೂರ, ಇನ್ನಷ್ಟು ಹೊತ್ತು ಗರಿಬಿಚ್ಚಿ ಕುಣಿ, ಈ ನಿನ್ನ ನಾಟ್ಯ ನೃತ್ಯಗಾರ್ತಿಯರಿಗೆ ಸ್ಫೂರ್ತಿಯಾಗಲಿ ಅಂತಾರೆ. ಇಂಥದ್ದೊಂದು ಸುಂದರ ನವಿಲು ಇರೋದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕೇಪು ಗ್ರಾಮದ ನೀರ್ಕಜೆ ಎಂಬಲ್ಲಿ. ಇದೀಗ ಈ ನವಿಲು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇದು ಗರಿಬಿಚ್ಚಿ ಕುಣಿಯೋಕೆ ಶುರು ಮಾಡ್ತು ಅಂದ್ರೆ ನಿಂತವರು ನಿಂತಲ್ಲೇ, ಕುಂತವರು ಕುಂತಲ್ಲೇ. ಇದರ ದಿನಚರಿ ಇನ್ನೂ ಕುತೂಹಲ. ಬೆಳಗ್ಗೆ ಮಕ್ಕಳು ಶಾಲೆಗೆ ಹೋಗೋ ವೇಳೆಗೆ ಶಾಲಾ ಮೈದಾನದಲ್ಲಿ ಹಾಜರಾಗುತ್ತೆ. ಅಲ್ಲೊಂದಷ್ಟು ಹೊತ್ತು ನೃತ್ಯ. ಬಳಿಕ ಶಾಲಾ ಮಕ್ಕಳ ಆಗಮನವಾಗ್ತಾ ಇದ್ದಂತೆ ನಾಟ್ಯಕ್ಕೆ ಕೊಂಚ ಅಡಚಣೆಯಾಗುತ್ತೋ ಏನೋ, ಅಲ್ಲಿಂದ ಲೊಕೇಶನ್ ಅನ್ನ ಶಿಫ್ಟ್ ಮಾಡುತ್ತೆ. ಶಾಲಾ ಮೈದಾನದಿಂದ ಲೊಕೇಶನ್ ಶಿಫ್ಟ್ ಮಾಡೋ ಈ ನವಿಲು ಪಂಚಾಯತ್ ಕಚೇರಿಯಲ್ಲಿ ಕಾಣಿಸಿಕೊಳ್ಳುತ್ತೆ. ಇಲ್ಲಿ ಆಡುತ್ತಾ ನಲಿಯುತ್ತಾ ಅತ್ತಿಂದಿತ್ತ ಓಡಾಡುತ್ತಾ ಬಳಿಕ ಮನೆಗಳ ಅಂಗಳಕ್ಕೆ ತೆರಳುತ್ತೆ. ಊರಿನ ಕೋಳಿಗಳು, ಗೆಳೆಯರು ಇವುಗಳೊಂದಿಗೆ ತಾನು ಕೂಡ ಒಂದಾಗಿ ಬೆರೆತು ಹೋಗುತ್ತೆ. ಇಷ್ಟೆಲ್ಲ ಆಗೋ ವೇಳೆಗೆ ಸೂರ್ಯ ಮರೆಯಾಗ್ತಾ ಇರ್ತಾನೆ. ಆಗ್ಲೇ ಮತ್ತೆ ಶಾಲಾ ಮೈದಾನದಲ್ಲಿ ಕಾಣಿಸಿಕೊಳ್ಳುತ್ತೆ. ತನ್ನಿಷ್ಟಕ್ಕೆ ತಾನು ಕುಣಿಯುತ್ತಾ ತನ್ನದೇ ಲೋಕದಲ್ಲಿ ಮುಳುಗಿ ಹೋಗುತ್ತೆ. ಜೊತೆಗೆ ಬೇಸರವಾದ ಮನಸ್ಸಿಗೆ ಮುದ ನೀಡುತ್ತೆ.
ಅಂದ್ಹಾಗೆ ಈ ನವಿಲು ಗ್ರಾಮಕ್ಕೆ ಬಂದು ನೆಲೆಸಿದ್ದು ಯಾಕೆ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡುತ್ತೆ. ಅದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಅದನ್ನ ಕೇಳಿದ್ರೆ ನೀವು ನಿಜವಾಗಿಯೂ ಅಚ್ಚರಿ ಪಡ್ತೀರಾ.